ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಮಳವಳ್ಳಿ ಸೂರಿ. ನೋಡಿ, ಮಳವಳ್ಳಿ ತಾಲೂಕಲ್ಲಿ ಅತಿ ಹೆಚ್ಚು ಭೂ ಹಗರಣಗಳಿದೆ. ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಭೂ ಹಗರಣಗಳು ಮಳವಳ್ಳಿ ತಾಲೂಕಲ್ಲಿ ಏನಿಕ್ಕಿದೆ ಅಂತಂದರೆ, ಮಳವಳ್ಳಿ ತಾಲೂಕಲ್ಲಿ ಸರ್ಕಾರಿ ಅಧಿಕಾರಿಗಳು ಹೆಚ್ಚು ಭ್ರಷ್ಟರಾಗಿ ಕೂತಿದ್ದಾರೆ. ನೀವು ಯಾವುದೇ ಒಂದು ಸರ್ಕಾರಿ ಕಚೇರಿಗಳಿಗೆ ಹೋಗಿ ಅಲ್ಲಿ ಲಂಚ ಇಲ್ಲದೇ ಕೆಲಸ ಮಾಡಲ್ಲ. ಆಮೇಲೆ ಲಂಚ ಯಾರ್ಯಾರ ಹತ್ರನೋ ಇಸ್ಕೊಂಡು ಯಾರ್ಯಾರ್ದೋ ಜಮೀನನ್ನ ಯಾರ್ಯಾರಿಗೋ ಬದಲಾಯಿಸ್ಕೊಡೋದ್ರಲ್ಲಿ ಮಳವಳ್ಳಿ ತಾಲೂಕಲ್ಲಿರುವಷ್ಟು ಭ್ರಷ್ಟ ಅಧಿಕಾರಿಗಳು ಇಡೀ ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ ಅಂತ ಜನಗಳು ಮಾತಾಡ್ಕೊಳ್ತಾರೆ. ಇದು ಅದೇ ರೀತಿ ಒಂದು ಸರ್ವೆ ನಂಬರ್ 135 ದ್ಯಾವಪಟ್ಟಣದ ಒಂದು ಎಲ್ಲೆಯಲ್ಲಿ ಒಂದು ವಿವಾದ ಉಂಟಾಗಿದೆ. 25 ವರ್ಷಗಳಿಂದ ಅನುಭವದಲ್ಲಿರೋ ಜಮೀನುಗಳನ್ನ ಲಂಚ ಕೊಟ್ಟು ಬೋರ್ಡೆಲ್ಲ ಚೇಂಜ್ ಮಾಡಿಸಿ ಈಗ ಅದನ್ನು ಒಂದು ಹೊಡೆದಾಟ ಮಾಡ್ಕೊಳ್ಳೋ ರೀತಿಯಲ್ಲಿ ಒಂದು ವಿವಾದನ ಉಂಟು ಮಾಡಲಿಕ್ಕೆ ಕಾರಣ ಆಗಿದ್ದಾರೆ ಈ ನಮ್ಮ ಸರ್ಕಾರಿ ಭ್ರಷ್ಟ ಅಧಿಕಾರಿಗಳು. ಬನ್ನಿ ಈ ಒಂದು ಜಮೀನು ವಿಚಾರವಾಗಿ ಏನು ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳಿ. ಯಜಮಾನ್ರೆ, ನಿಮ್ಮ ಹೆಸರು? ನಂಜುಂಡಪ್ಪ. ಹೇಳಿ, ಸರ್ವೆ ನಂಬರ್ 135 ಇದನ್ನು ಯಾರ್ದಾಗಿತ್ತು ಸರ್? ಹಿಂದೆ ಇದು ಯಾರ್ದಾಗಿತ್ತು? ಇದು ಅವರಿಂದ ನಾವೇ ಆ ಕಾಲದಲ್ಲಿ ತಗೊಂಡೋದು 25 ವರ್ಷ. ಮೊದಲು ಯಾರ ಹೆಸರಲ್ಲಿತ್ತು ಅಂದರೆ? ಮೊದಲು ಮರ್ಚಿಕೇಗೌಡ. ಅವರಿಂದ ಯಾರಿಗೆ ತಗೊಟ್ರಿ? ಇವ್ರಿಗೆ ಮಲ್ಲಯ್ಯನವ್ರಿಗೆ ಕೊಡಿಸಿದ್ರಾ? ಬಟ್ ಇವಾಗ ಅವರಲ್ಲಿ ಜನಗಳು ನೋಡಿದ್ರೆ ಹೇಳ್ತಾರೆ ನಾವು ಅನುಭವದಲ್ಲಿದ್ದೀವಿ, ನಾವು ಉಳ್ತಿದ್ದೀವಿ ಅಂತ. ನಿಜನಾ ಅದು? ಇಲ್ಲ. ಅಂದ್ರೆ ಇವರೇ ತಗೊಂಡಿದ್ದಾರೆ, ಇವರೇ ಅನುಭವದಲ್ಲಿದ್ದಾರಾ? ಈ ಜಮೀನು ಮಾರಾಟ ಆಗ್ಬೇಕಾದ್ರೆ ನೀವು ನಿಂತು ಎಲ್ಲ ಓಡಾಡಿ ಕೊಡ್ಸಿದ್ದೀರಾ? ಸೈನು ಹಾಕಿವಿ. ಹೌದಾ? ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ನಿಮ್ಮ ಹೆಸರು? ಶಿವರಾಮ್ ಅಂತ ಸರ್. ಏನು ವೃತ್ತಿ ಮಾಡ್ತೀರಾ ಸರ್? ನಾನು ಇಲ್ಲಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಮಾಜಿ ಮೆಂಬರ್ ಆಗಿದ್ದೀರಾ? ಹೇಳಿ, ಏನು ಒಂದು ವಿವಾದ ಇದೆಯಲ್ಲ ಈ ಒಂದು ಸರ್ವೆ ನಂಬರ್ 135 1, 2, 3 ಹಿಸ್ಸೆಗಳ ಬಗ್ಗೆ. ಈ ಮೊದಲು ಯಾರು ಇದರಲ್ಲಿ ಅನುಭವದಲ್ಲಿದ್ರು ಸ್ವಾಮಿ? ಇದರಲ್ಲಿ ಇದು ತಾಳು ಇವರು ಕರ್ಗೇಗೌಡರು ತಂದೆ ಕೆಂಪೇಗೌಡರು. ಅವರಿಂದ ಕರ್ಗೇಗೌಡರು ಇವರು ಕರ್ಗೇಗೌಡರು ತಮ್ಮ ಮಾದೇಗೌಡ ಮತ್ತು ರುಕ್ಮಿಣಿ ಅವರು ಯಜಮಾನರು ಇದ್ದು ಕೆಂಪರಾಜು ಅಂತ ಇದ್ದರು. ಅವ್ರು ತೀರ್ಕೊಂಡ್ಮೇಲೆ ರುಕ್ಮಿಣಿಗೆ ಖಾತೆ ಆಯಿತು. ಮತ್ತು ಇವರು ಅನ್ನಿನಾಗಿ ಇವರು 3-4 ಜನ ಇದರಲ್ಲಿ ಅನುಭವದಲ್ಲಿ ಇದ್ದರು. ಇಲ್ಲಿ ಸುಮಾರು ಒಂದು 30 ವರ್ಷದಿಂದ ಎಲ್ಲ ಉತ್ಕೊಂಡು ಅನುಭವದಲ್ಲಿದ್ದರು. ಇದು ಇವ್ರಿಗೆ ಇದನ್ನು 3AB ಏನೋ ಇವ್ರಿಗೆ ಭೋಗ್ಯ ಆಗಿತ್ತು. ಭೋಗ್ಯ ತೆರವು ಮಾಡ್ಕೊಂಡು ಅದನ್ನು ಇವರು ಮಲೆಗೌಡರು ಅವರು ಏನೋ ಇದನ್ನು ತಗೊಂಡ್ರು ಈ ಮಧ್ಯೆ ಇರೋದನ್ನ. ಇವಾಗ ವಿವಾದ ಏನಿದೆ ಅಂತಂದರೆ ಸ್ವಾಮಿ, ಎರಡು ಪಾರ್ಟಿಗಳು ನಾವು ಅನುಭವದಲ್ಲಿ ಅಂತಾರೆ. ನಿಜಕ್ಕೂ ಯಾರು ಅನುಭವದಲ್ಲಿದ್ದರು? ಕೃಷಿ ಹೊಂಡ ತೋರಿಸಿ ನಾವೇ ಹೇಳಿ ಇದು ಮಾಡಿದಾಗ ಕರ್ಗೇಗೌಡರು ಇದ್ರು ಅಲ್ಲಿ. ಇದರಲ್ಲಿ ಇಲ್ಲಿ ಮಾದೇಗೌಡರು ಇದ್ರು ಈ ನಂಬರ್ಲಿ. ಇಲ್ಲಿ ಕೆಂಪರಾಜು ಅಂತ ಇದ್ರು ಇದ್ದು ಇದ್ರ ಇವ್ರು ತಕ್ಕದ ಮೇಲೆ ಇವರು ಏನೋ ಖಾತೆ ಏನೋ ಆಗಿರ್ಲಿಲ್ವಂತ. ಆಮೇಲೆ ಇದು ಈಗ ಖಾತೆ ಗೀತೆ ಎಲ್ಲ ಆಗಿ ಇದು ಒಟ್ಟು ಕೂಡಿಸಿ ಏನೋ ಇದರಲ್ಲಿ ಡಿಫ್ರೆನ್ಸ್ ಆಗಿ ಅಂತ ಹೇಳಿ ಇವ್ರಿಗೂ ಅವ್ರಿಗೂ ಕೋಡ್ ಚೇಂಜ್ ಆಗೋದ ಅಂತ ಹೇಳಿ ಅದ್ಲು ಬದಲಾಗದ ಅಂತ ಹೇಳಿ ಇದನ್ನ ಸರಿ ಮಾಡ್ಕೊಳ್ಳಿ ಅಂತ ಗ್ರಾಮದವರು ಎಲ್ಲ ಹೇಳಿದ್ರು 2 ಸಾರಿ 3 ಸಾರಿ. ಈಗ ಹಾಲಿ 2 ಸಾರಿ 3 ಸಾರಿ ಅಳತೆನೂ ಆಗವ ಇವು. ಈಗ ಇವರೇ ಒಟ್ಟಿಗೆ ಸೇರ್ಕೊಂಡು ಹಣ್ಣಿನಾಗಿ ಇದು ಅಳತೆ ಮಾಡ್ಕೊಂಡ್ರೆ ಸುರೋಯ್ತವ. ಇವರು ಹಣ್ಣಿನಾಗ ಮಾಡ್ಕೊಳ್ಳೋದು ಸುಮ್ಮನೆ ಇದು ಹೋದ್ರೆ ಏನು ಪ್ರಯೋಜನ ಇಲ್ಲ. ಈಗ ಅಸಲಿ ಇವತ್ತಿನ ದಿನಕ್ಕೆ ಇದಕ್ಕೆ ಮಾಲೀಕರೇ ಇರ್ತಾರೆ ಸ್ವಾಮಿ. ಇದರಲ್ಲಿ ಮಲೆಗೌಡರು ಮತ್ತೆ ಮರಿಗೌಡರು, ಲೇಟ್ ಮರಿಗೌಡರು ಅವರು ಈಗ ತಗೊಂಡಿರೋದು ಅನುಭವದಲ್ಲಿ ಇರೋದು ಅವರೇ. ಅದು ಆ ಕಡೆ ಕರ್ಗೇಗೌಡರು, ಇದು ಈ ಕಡೆ ಇವರು ರುಕ್ಮಿಣಿ, ಇದು ಮಾದೇಗೌಡ. ಸರಿ ಬಿಡಿ, ಆಯ್ತು. ನಮಸ್ಕಾರ ಅಣ್ಣ. ನಮಸ್ಕಾರ. ನಿಮ್ಮ ಹೆಸರು? ರಾಜು. ಯಾವೂರವರು? ದೇವಪಟ್ಟಣ. ಹೇಳಿ, ಏನೊಂದು ಈ ಜಮೀನು ವಿವಾದ ಇದೆಯಲ್ಲ, ಈ ಜಮೀನು ನಿಜಕ್ಕೂ ಅನುಭವದಲ್ಲಿರೋ ಯಾರು ಸ್ವಾಮಿ? ಇದು ಮಾದೇಗೌಡ ಇದಕ್ಕೆ ಈ ಜಮೀನು. ಅದರಲ್ಲಿ ಮಾಮೂಲಿ ಮಲೆಗೌಡ ಇದ್ರು. ಹೌದಾ? ಎಷ್ಟು ವರ್ಷಗಳಿಂದ ಅನುಭವದಲ್ಲಿದ್ದಾರೆ ಅವರು? ಅವ್ರು 20 ವರ್ಷದಿಂದ ಇದ್ರು. 20 ವರ್ಷದಿಂದ ಇದ್ದಾರೆ? 20 ವರ್ಷದಿಂದ ಇದ್ರು. ಸರಿ ಸ್ವಾಮಿ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ನಿಮ್ಮ ಹೆಸರು? ಮಲ್ಲಯ್ಯ.
ಹಿಂದೆ ಜಮೀನು ಇದೆಯಲ್ಲ ಯಾರ್ದದು? ಅದು ನಮ್ಮ ಸರ್ ನಾವು ತಕೊಂಡಿರೋದು. ಎಷ್ಟು ಎಕರೆ ಇದೆ? 1 ಎಕರೆ 16 ಕುಂಟ. ಯಾರ ಹತ್ರ ತಗೊಂಡಿದ್ರಿ? 2 ಎಕರೆ 16 ಕುಂಟ. ಮರ್ಚಿಕೆಗೌಡ ಮಾದೇಗೌಡ ಹಾ ಹಾ. ಅವರಿಂದ ನಾ ತಕೊಂಡೆ. ಎಷ್ಟು ವರ್ಷದಿಂದ ಅನುಭವದಲ್ಲಿದ್ದೀರಿ? ನಾನು 25 ವರ್ಷ ಆಯ್ತು ನಾ ತಕೊಂಡೆ. ಇವಾಗ ಏನಕ್ಕೆ ಬಂದವ್ರು ನಿಮ್ಗೆ ತೊಂದರೆ ಕೊಡ್ತಾ ಇದಾರೆ? ತಂದ್ರೆ ಈ ಜಮೀನು ನಾವು ಉಳ್ಬೇಕು ಅನ್ಕೊಂಡು ಅವ್ರ ಅಣ್ಣ ಈ ಜಮೀನು ಇಬ್ರು ಭಾಗ ಮಾಡ್ಕೊಳ್ದೆ. ಈಗ ಆ ಮುಡಿಗೆ ಇದು ಬಿಟ್ಕೊಡು ಅಂತ ಅಮ್ಮ ಈಗ ಬಂದಿರ ಆ ಥರ ಫೋಟೋ ಪಡಿ ಇವ್ರಿಬ್ಬರು ಬಿಟ್ಟು ಅದ್ ಬದಲು ಮಾಡ್ಕೊಂಡಾರ. ಇವ್ರೇನ್ ಮಾಡ್ಕೊಳ್ಳೋದಕ್ಕೆ ನನ್ನ ಜಮೀನ್ ಮೇಲೆ ಆಧಾರ ಮಾಡ್ತಾರೆ. ಸರಿ ಯಜಮಾನ್ರೆ, ಆಯ್ತು. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ನಿಮ್ಮ ಹೆಸರು? ಕರ್ಗೇಗೌಡ. ಏನು ಒಂದು ಸರ್ವೆ ನಂಬರ್ 135 ಸರ್ವೆ ನಂಬರ್ 135 ಮತ್ತು 3B ಇದೆಯಲ್ಲ, ಅದು ಎಷ್ಟು ವರ್ಷಗಳಿಂದ ಅನುಭವದಲ್ಲಿದ್ದೀರಿ? ನಾನು ಇನ್ನೇನು 28 ವರ್ಷ ಆಗದ. 28 ವರ್ಷ ಆಗಿದೆಯಾ? ಯಾರ ಹತ್ರ ತಗೊಂಡಿದ್ರಿ ಅದನ್ನ? ಅದು ನಮ್ಮವರ ತಂದ ಬರ್ಕೊಟ್ಟಿದ್ರಾ? ಹಾ ಹಾ ಹಾ. ಸರಿ ಸ್ವಾಮಿ, ಆಯ್ತು. ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ ಏನು ಹೇಳಿದ್ರು ಅಂತ. ನೋಡಿ, ಈ ಒಂದು ಗ್ರಾಮೀಣ ಪ್ರದೇಶದ ಜನತೆಗಳು ಪಾಪ ತಮ್ಮ ಕೆಲಸ ಕಾರ್ಯಗಳು ಬಿಟ್ಟು ಈ ಕೋರ್ಟು ಕಚೇರಿ ಅಂತ ಹಲ್ಕೊಂಡು ಈ ಥರ ಒಂದು ನರಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಈಗ ನಮ್ಮ ದೇಶ ಡಿಜಿಟಲ್ ಯುಗದಲ್ಲಿದೆ. ಸಾಕಷ್ಟು ಎಲ್ಲ ಒಂದು ದಾಖಲಾತಿಗಳೆಲ್ಲ ಡಿಜಿಟಲೀಕರಣ ಮಾಡ್ತಾ ಇದ್ದಾರೆ. ಅದೇ ರೀತಿ ಒಂದು ಪರಿಪೂರ್ಣವಾದಂಥ ಒಂದು ಪರಿಪಕ್ವವಾದಂಥ ಒಂದು ದೊಡ್ಡ ಮಟ್ಟದ ಡಿಜಿಟಲ್ ಇದಕ್ಕೆ ಒಳಪಡಿಸಿ ಇದೆಲ್ಲವನ್ನು ಕಡಿಮೆ ಮಾಡಿಲ್ಲ ಅಂತಂದರೆ ನಮ್ಮ ಜನಗಳು ತಮ್ಮ ಅಮೂಲ್ಯವಾದ ದುಡ್ಡು ಮತ್ತು ಅಮೂಲ್ಯವಾದ ಸಮಯನ ಪೋಲ್ ಮಾಡ್ಕೊಂಡು ನೆಮ್ಮದಿ ಕಳ್ಕೊಂಡು ಊರಲ್ಲಿ ಹೊರಗಾಡ್ಕೊಂಡು ಸಾಯುವಂಥ ಒಂದು ಪರಿಸ್ಥಿತಿ ಬರುತ್ತದೆ. ದಯಮಾಡಿ ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಈ ಒಂದು ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ. ಮತ್ತೊಂದು ಸ್ಟೋರಿಯಿಂದ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದ ಸ್ನೇಹಿತರೆ.